ಆಮೇಲೆ ಇನ್ನೊಂದು ಪ್ರಶ್ನೆ ಏನಂದರೆ, ಯಾಕೆ ನಾನು ಇಷ್ಟು ದಿನ ವ್ಲಾಗ್ ಮಾಡಲಿಲ್ಲ, ಯಾವ ಕಾರಣಕ್ಕೆ ಮಾಡಲಿಲ್ಲ, ಆಮೇಲೆ ಯಾರಿಂದ ನಾನು ಈ ವ್ಲಾಗ್ನ ಮಾಡೋದು ಬಿಟ್ಟೆ, ಯಾಕೆ ಬಿಟ್ಟೆ ಅಂತ ನೀವು ಪ್ರಶ್ನೆ ಕೇಳೋದಾದರೆ ಅದಕ್ಕೆ ಉತ್ತರ ವ್ಲಾಗ್ನ ಫುಲ್ ವಿಡಿಯೋ ವಾಚ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಿತಾ ಆ್ಯಂಡ್ ಕೋ ಲೈಫ್. ಇವತ್ತು ನಾವು ರೆಡಿಯಾಗಿದ್ದೀವಿ ಆಚೆ ಹೋಗಬೇಕು ಅಂತ. ಎಲ್ಲರೂ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನು ಮಾಡ್ತೀವಿ ಅಂತ ಮುಂದೆ ನೀವೇ ನೋಡಿ. ಗಾಡಿ ಓಡಿಸ್ಬೇಕಂತ ನೋಡ್ತಾ ಇದ್ದೀವಿ. ಯಾವ್ದು ತುಳಿಬೇಕು, ಯಾವ್ದು ಮಾಡಬೇಕು ಏನೋ ಗೊತ್ತೇ ಆಗ್ತಾ ಇಲ್ಲ. ಸೊ ಕಾರ್ ಓಡಿಸ್ಬೇಕನ್ನೋ ಕನಸು ಇದೆ ಫ್ರೆಂಡ್ಸ್. ಕಾರ್ ಕಲಿಬೇಕು. ನಾನು ಫ್ಯೂಚರಲ್ಲಿ ಕಲಿಯೋಣ, ತುಂಬ ಆಸೆ ಇದೆ ಅದನ್ನು ಕಲಿಬೇಕು ಅಂತ. ನನ್ನ ಹಸ್ಬೆಂಡ್ ಹೇಳಿದ್ದಾರೆ ಕಲಿಸ್ತೀನಿ ಅಂತ ಹೇಳ್ಬಿಟ್ಟು. ಅಂದರೆ ಡ್ರೈವಿಂಗ್ ಸ್ಕೂಲ್ ಹಾಕ್ತೀನಿ ಅಂತ ಹೇಳಿದ್ದಾರೆ. ಡ್ರೈವಿಂಗ್ ನಾನು ಕಲಿಸಲ್ಲ, ನಾನು ಕಲಿಸಿದ್ರೆ ನೀನು ಇದು ಮಾಡಲ್ಲ, ಸರಿಯಾಗಿ ಕಲಿಯಲ್ಲ. ಸೊ ಡ್ರೈವಿಂಗ್ ಸ್ಕೂಲ್ ಹೋಗ್ಬಿಟ್ಟು ಕಲಿವಿ ಅಂತ ಹೇಳಿದ್ದಾರೆ. ಸೊ ಇದನ್ನು ಓಡಿಸ್ಬೇಕನ್ನೋ ಆಸೆ ನನಗೂ ತುಂಬ ಇದೆ. ನೋಡೋಣ ಯಾವಾಗ ಆಗುತ್ತೋ ಗೊತ್ತಿಲ್ಲ, ಕಲಿಬೇಕು. ಇವ್ನು ಓಡಿಸ್ತಾರಂತೆ, ನನಗೆ ಇಲ್ಲಿ ಕೂರಕ್ಕೆ ಬಿಡ್ತಾ ಇಲ್ಲ. ಈ ಸೀಟ್ ಹಿಂದೆ ಹೋಗ್ತಾ ಇಲ್ಲ, ಹೆಂಗೆ ಹೋಗೋದು, ಏನು ಮಾಡ್ಬೇಕು ಇದಕ್ಕೆ? ಕೆಳಗಡೆ. ಯಾವ ಕಡೆ? ಲೆಫ್ಟ್ ಅಲ್ಲ ಕೆಳಗಡೆ? ಸರಿ ಬಾಬು, ನೀವು ಓಡಿಸ್ಬೇಕಾ? ಬಾ ಆಯ್ತು, ಓಡಿಸ್ಬಾ. ಕುತ್ಕೋತೀಯಾ? ಓಡಿಸ್ತೀಯ ಗಾಡಿನ? ಓಡಿಸೋಣ, ಗಾಡಿನ ಓಡಿಸೋಣ. ಗಾಡಿ ಓಡಿಸ್ತೀಯಾ? ಅದು ಎಷ್ಟು ಸರಿ ಏನದು ಓಡಿಸು ಅಪ್ಪ, ಓಡಿಸು. ಹಾಂ, ಇದ್ರ ನೋಡಿ ಅದನ್ನೆಲ್ಲ ಮುಟ್ತಾನೆ. ಪ್ರಣೀತಾನ ಆನ್ ದ ವೇ ನಾವು ಪಿಕಪ್ ಮಾಡ್ಕೊಂಡ್ವಿ. ಪ್ರಣೀತಾ ಸ್ಕೂಲಿಂದ ಇಲ್ಲೇ ಪಿಕಪ್ ಮಾಡಿದ್ವಿ ನಾವು. ಹಾಯ್ ಮೇಡಮ್. ಓಕೆ, ನಾವೀಗ ಡಿಮಾರ್ಟ್ ಕಡೆ ಹೋಗ್ತಾ ಇದ್ವಿ. ಸ್ವಲ್ಪ ರೇಷನ್ ಬೇಕು ಮನೆಗೆ. ಸೊ ಡಿಮಾರ್ಟ್ ಹೋಗಿ ನೋಡೋಣ ನೆಕ್ಸ್ಟ್ ಏನಂತ. ಡಿಮಾರ್ಟಿಗೆ ಬಂದ್ವಿ ನಾವು. ಈ ಹಬ್ಬಕ್ಕೆ ಬೇಕಾಗಿರುವಂಥ ಸಾಮಾನೆಲ್ಲ ನಾನು ರೇಷನ್ ಏನೇನು ಬೇಕೋ ನೋಡಿಕೊಂಡು ತೊಗೊಳ್ತಾ ಇದ್ದೀನಿ. ಬೇಳೆ, ಬೆಲ್ಲ ಮತ್ತು ಎಣ್ಣೆ, ತುಪ್ಪ, ದೇವರ ಎಣ್ಣೆ ದೀಪಕ್ಕೆ ಹಾಕ್ತೀವಲ್ಲ ಅದು ಎಣ್ಣೆ, ಈ ಥರದ್ದೆಲ್ಲ ಏನೇನು ಅವಶ್ಯಕತೆ ಇದೆ ಈಗ ಹಬ್ಬಕ್ಕೆ ಅದನ್ನು ಮಾತ್ರ ನಾನು ತೊಗೊತಾ ಇದ್ದೀನಿ. ಮತ್ತು ತುಂಬ ಈ ಸಾರಿ ಡಿಮಾರ್ಟಲ್ಲಿ ಪ್ಲಾಸ್ಟಿಕ್ ಐಟಮ್ಸು, ಅಡುಗೆ ಕಿಚನ್ ಐಟಮ್ಸು, ಮತ್ತು ಬೌಲುಗಳು, ಕಪ್ಸು, ಗ್ಲಾಸಸ್ ಈ ಥರದ ಮೇಲೆ ತುಂಬ ಡಿಸ್ಕೌಂಟ್ ಇತ್ತು ಈ ಸಾರಿ. ತುಂಬ ಮತ್ತು ವೆರೈಟೀಸ್ ಜಾಸ್ತಿ ಇತ್ತು. ನನಗೂ ಇಷ್ಟ ಆಯಿತು, ಹಾಗಾಗಿ ನಾನು ಸ್ವಲ್ಪ ಪರ್ಚೇಸ್ ಮಾಡಿದೆ. ಜ್ಯೂಸ್ ಗ್ಲಾಸಸ್ ಆಯಿತು, ಆಮೇಲೆ ಈ ಥರ ಏನಾದ್ರು ಮಸಾಲೆ ಐಟಮ್ಸು ಕಪ್ಪಲ್ಲಿ ಹಾಕಿಟ್ಕೊಡೋಕ್ಕೆ, ರೆಸಿಪೀಸ್ ಎಲ್ಲ ತೋರ್ಸೋಕ್ಕೆ ನನಗೆ ಯೂಸ್ ಆಗುತ್ತೆ ಅಂತ ನಾನು ಅದನ್ನು ಪರ್ಚೇಸ್ ಮಾಡಿದೆ. ಈಗ ಪಾರ್ಥನು ಓಡಾಡೋ ಥರ ಆಗಿಬಿಟ್ಟಿದ್ದಾನಲ್ವ, ಅವನು ಬಾಟಲ್ ಬೇಕು ಅದು ಇದು ಅಂತ ಓಡಾಡ್ಕೊಂಡು ನೋಡೋದು, ಕಿತ್ತಾಕೋದು ಎಲ್ಲ ಮಾಡ್ತಾಯಿದ್ದ. ಸೊ ಅವನಿಗೂ ಬಾಟಲ್ ಕೇಳ್ತಾ ಇದ್ದ, ಹಾಗಾಗಿ ನಾವು ಅವನಿಗೆ ಒಂದು ಬಾಟಲ್ನು ತೊಗೊಂಡ್ವಿ ಇಲ್ಲಿ. ಅವನಿಗೆ ಆ ಥರ ತಗೊಳ್ಳೋ ಕೆಳಗಡೆ ಆ ಥರ ಕ್ಯೂಟ್ ತಗೊಳ್ಳೋ ಪಾಪ ಆಯ್ತು. ಎಲ್ಲ ನೋಡ್ತಾ ಇದ್ರೆ ಹಾಗೆ ತೊಗೊಳ್ಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಐಟಮ್ ಹೆಣ್ಮಕ್ಳಿಗೆ ಹಾಗೆ ಅಲ್ವಾ, ಏನಾದ್ರು ಹೊಸದೊಂದು ನೋಡಿಬಿಟ್ರೆ ತೊಗೋಬೇಕು ಅಂತ ಆಸೆ ಆಗೋದು ಸಹಜ. Kesha Subrita, kindly put a safety counter. I repeat, Kesha Subrita, kindly put a safety counter. Thank you. Gante.
ಮಾಡಿದ್ಯಾ? ಜ್ಯೂಸ್ ಸಿಪ್ಪರ್ ಏನು ಇಲ್ಲಿಂದ ಕೊಡು ಅಮ್ಮ. ಜ್ಯೂಸ್ ಗ್ಲಾಸಸ್ ಇಲ್ಲ ನೋಡಿ ಅಲ್ಲ, ಎಷ್ಟು ಚೆನ್ನಾಗಿದೆ ಕಲೆಕ್ಷನ್ಸ್. ಕುಡಿ ದುಡಿದ್ರೆ ಅಷ್ಟೊಂದು ಎಷ್ಟು ಕುಡಿ ಅಷ್ಟು ಕುಡಿಯೋಕ್ಕಾಗತ್ತಾ? 1 ಲೀಟ್ರ್ ಹಾಲಿಗೆ ಕುಡಿಯೋ ಚೆನ್ನಾಗಿದೆಲ್ಲ. ಒಂದು ವಾಟರ್ ಬಾಟಲ್ ತರಿಸಿ. Customer, dear customer, fire alarm is activated. Please press the further communication. Thank you. Customer, dear customer, fire alarm is activated. Please make the further communication. Thank you. ಸುಮ್ಮನೆ ಇಂಗ್ರೀಡಿಯೆಂಟ್ಸ್ ಪ್ಯಾಕೆಟ್ ತರಿಸಿ 13 ರೂಪೀಸ್ ಅಂತ. ಏಪ್ರಂತ ಗ್ಲಾಸ್ ಇದೆ. ಡಿಫ್ರೆಂಟ್ ಶೇಪ್ ಇಲ್ವಾ? ಚೆನ್ನಾಗಿದೆ. ಸೇಮ್ ಒಂದೇ ಥರ ತೊಗೊಂಡ್ರೆ ಚಲೋ ಅಲ್ವಾ? ಅಲ್ವಾ? ಥ್ಯಾಂಕ್ ಯು ಸೊ ಮಚ್. ಲೈಟ್ ಬರುತ್ತೆ ಕೊಡು. ಬಲ್ಬನ್ ಯಾರಿಗೆ ಬೇಕು? ಏಯ್ ಬಾ. ಇಲ್ಲಿ ಪಾಪ ನಿಂಗೆ ಐಸ್ ಕ್ರೀಮ್ ತೋ ಇಲ್ಲಿ 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 ನೋಡಿಲ್ಲ ಇಲ್ಲಿ ನೋಡಿಲ್ಲ ಪಾಪ ಹಿಡ್ದು ನೋಡಿ, ಪಾಪ ಕೈ ಹಿಡ್ಕೊ. ಹಾಂ ಹಂಗೆ ಕೊಡು ಪಾಪ, ತಿನ್ನಿಸ್ತೀನಿ ಕೊಡು. ಐಶ್ರೀ ತಿನ್ನು ಪಾಪ, ಐಸ್ ಕ್ರೀಮು ತಿನ್ನು. ಚೆನ್ನಾಗಿಲ್ವಾ? ಕೋಲ್ಡ್ ಇದೆ ಅಲ್ಲ ಅದಕ್ಕೆ. ಚೆನ್ನಾಗಿದೆ ಪ್ರಣೀತಾ. ಓಕೆ ಹಾಂ ತಿನ್ನು. ಕೈ ಮುಟ್ಟಬಾರ್ದು ಪಾಪು, ಕೈ ಮುಟ್ಟಬಾರ್ದು, ತಿನ್ನು. ಇಲ್ಲಿ ನೋಡು, ಇಲ್ಲಿ ಪಾಪು, ಓಯ್ ಮುಟ್ಟಬಾರ್ದು ಕೈಯಿಂದ. ಐಸ್ ಕ್ರೀಮ್ ಚೆನ್ನಾಗಿದೆ. ಬಿಸಿಲು ಜಾಸ್ತಿ ಅಲ್ವಾ, ಸ್ವಲ್ಪ ಕೋಲ್ಡ್ ಏನಾದ್ರು ತಿಂದರೆ ಸ್ವಲ್ಪ ಸಮಾಧಾನ ಅನಿಸುತ್ತೆ. ಪಾಪಗೋಸ್ಕರ ತೊಗೊಂಡೆ, ಬಟ್ ಪಾಪ ಫುಲ್ ತಿಂದರೆ ಮತ್ತೆ ಕೋಲ್ಡ್ ಆಗಿಬಿಡುತ್ತೆ. ಸ್ವಲ್ಪ ತಿಂದ ಅವನು. ಸೊ ಈಗ ನಾನು ಉಳಿದಿದ್ದನ್ನು ನಾನು ತಿಂತಾಯಿದ್ದೀನಿ. ಊಟಕ್ಕೆ ಮಕ್ಕಳೆಲ್ಲ ಮಧ್ಯಾಹ್ನ ಇಲ್ಲಿ ಹೊರಗಡೆ ಮಾಡೋಣ ಅಂತಿದ್ದಾರೆ. ಸೊ ಊಟಕ್ಕೆ ಇಲ್ಲಿ ಯಾವುದೋ ಒಂದು ಹೋಟ್ಲಿಗೆ ಹೋಗಬೇಕು. ನೋಡೋಣ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ. ಒಂದು ಒಳ್ಳೆ ಹೋಟ್ಲಿಗೆ ಹೋಗಿ ತಿನ್ನೋಣ. ಓಕೆ, ನಾವು ಹೋಟ್ಲ್ ಹತ್ರ ಬಂದ್ವಿ. ಇಲ್ಲಿ ಇವರೇನೋ ಬಿರಿಯಾನಿ ತಿನ್ನಬೇಕು ಅಂತಿದ್ದಾರೆ ಮಕ್ಕಳು. ಸೊ ಅಲ್ಲಿ ಕರ್ಕೊಂಡು ಬಂದರು. ಬಟ್ ಹೋಟ್ಲು ತುಂಬ ರಶ್ ಆಗಿದೆ. ನಾವು ಊಟ ಮಾಡಿದ್ವಿ ಇಲ್ಲಿ, ಬಟ್ ಯಾವುದೂ ವಿಡಿಯೋ ಎಲ್ಲ ತೊಗೊಳಕ್ಕಾಗಲಿಲ್ಲ.
ಸೊ ಊಟ ತುಂಬ ಚೆನ್ನಾಗಿತ್ತು. ಊಟ ಮುಗಿಸ್ಕೊಂಡು ಮನೆ ಕಡೆ ಹೋಗ್ತೀವಿ. ಡಿಮಾರ್ಟ್ ಶಾಪಿಂಗು ಔಟಿಂಗ್ ಎಲ್ಲ ಹೋಗಿ ಬಂದಾಯಿತು. ನಾವು ಊಟ ಮಾಡ್ಕೊಂಡ್ವಿ ಅಲ್ಲಿ ಆಚೆ, ಬಟ್ ಅದನ್ನ ಏನೂ ವಿಡಿಯೋನೇ ಮಾಡೋಕ್ಕಾಗಲಿಲ್ಲ. ತುಂಬ ರಶ್ ಆಗಿತ್ತು ಹೋಟ್ಲು. ಸೊ ಹಾಗಾಗಿ ಯಾವ ವಿಡಿಯೋನೂ ಮಾಡಿಲ್ಲ. ಊಟದ್ದೇನು ವಿಡಿಯೋ ನಾವು ಮಾಡಲೇ ಇಲ್ಲ. ಊಟ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ನಾವು ಮನೆಗೆ ಬಂದ್ವಿ. ಇದು ಶಾಪಿಂಗು ಮಂತ್ಲಿ ಗ್ರೋಸರಿ ಶಾಪಿಂಗ್ ಅಲ್ಲ, ಇದು ಯುಗಾದಿ ಹಬ್ಬದ ಶಾಪಿಂಗ್ ಅಂತ ಹೇಳ್ಬೋದು. ಸೊ ಹಬ್ಬಕ್ಕೆ ಏನು ಬೇಕು, ಬೇಳೆ, ಬೆಲ್ಲ, ಈ ಥರದ್ದೆಲ್ಲ ನಾವು ತೊಗೊಂಬಂದಿರೋದಾಯಿತು. ಸೊ ಈಗ ನಿತ್ಯನು ಕಿಚನ್ ಐಟಮ್ಸ್ ಎಲ್ಲ ತುಂಬ ಕಮ್ಮಿ ಆಗಿತ್ತು ಡಿಮಾರ್ಟಲ್ಲಿ. ಸೊ ಹಾಗಾಗಿ ನಾನು ಸ್ವಲ್ಪ ಕೆಲವೊಂದು ಐಟಮ್ಸ್ ತೊಗೊಂಡೆ. ಒಂದು ಐಸ್ ಕ್ಯೂಬ್ ಮಾಡೋದು ಬಾಕ್ಸಸ್ ಓಪನ್ ಮಾಡಿಬಿಟ್ರು ಅಲ್ಲೇ ನನ್ನ ಮಕ್ಕಳು. ಆಮೇಲೆ ಏನೋ ಬಾಟ್ಲನ್ನು ಓಪನ್ ಮಾಡಿಬಿಟ್ಟಿದ್ದಾರೆ. ಪಾಪು ಏನು ಮಾಡ್ತಾ ಇದ್ದ ಗೊತ್ತಾ, ಟ್ಯೂಷನ್ಗೆ ಒಬ್ಬ ಹುಡುಗಿ ಬರ್ತಾಳೆ ಹರಿಪ್ರಿಯಾ ಅಂತ, ಅವಳದು ಬಾಟ್ಲ್ ಈ ಥರನೇ ಇರೋದು. ಈ ಥರ ಮಾಡಿದ್ರೆ ಓಪನ್ ಆಗಿಬಿಡುತ್ತೆ, ಈ ಥರ ನೀರು ಕುಡಿಯೋದು. ಅದನ್ನು ತೊಗೊಂಡು ಅವನಿಗೂ ನೀರು ಕುಡಿತಾ ಇದ್ದ. ಅದನ್ನು ನೋಡಿಬಿಟ್ಟು ನಾವು ಈ ಥರದೊಂದು ಬಾಟ್ಲು ತೊಗೊಂಡ್ವಿ ನಾವು. ಸೊ ತುಂಬ ಕಮ್ಮಿ ರೇಟಲ್ಲಿ ಇದೆ ಕಿಚನ್ ಐಟಮ್ಸ್ ಎಲ್ಲ. ನೀವು ಹೋಗಿ ಬೈ ಮಾಡಿ ಬೇಕಾಗಿದ್ದರೆ. ಆಮೇಲೆ ನಾನು ಈ ಥರ ಚಿಕ್ಕ ಕಪ್ಸ್ ಎಲ್ಲ ಬೇಕಾಗಿತ್ತು. ಏನಾದ್ರು ಇವಾಗ ನನ್ನ ಏನಾದ್ರು ರೆಸಿಪೀಸ್ ಎಲ್ಲ ಹಾಕ್ತಾಯಿದ್ದೀನಲ್ವ, ಸೊ ಮಸಾಲ ಐಟಮ್ಸು ಎಲ್ಲ ಹಾಕೋಕ್ಕೆ ಒಂದು 6 ಪೀಸ್ ನಾನು ತೊಗೊಂಡೆ. ಜಸ್ಟ್ 30 ರೂಪೀಸ್ ಏನೋ ಒಂದು ಪೀಸು. ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು ತುಂಬ. ಸೇಮ್ ಕಲರಲ್ಲಿ ಸಿಗಲಿಲ್ಲ ನಮಗೆ. ಸೊ 4 ಗ್ರೀನ್ ತೊಗೊಂಡಿದ್ದೀನಿ, 2 ವೈಟ್ ತೊಗೊಂಡಿದ್ದೀನಿ. ಆಮೇಲೆ ಇದೊಂದು ತೊಗೊಂಡೆ, ಇದು ಜಸ್ಟ್ 39 ರೂಪೀಸ್. ಎಷ್ಟು ಚೆನ್ನಾಗಿದೆ ನೋಡಿ ಶೇಪೆಲ್ಲ. ಸೊ ತುಂಬ ಎಲಿಗೆಂಟ್ ಆಗಿದೆ ಕಲರು ಅದೆಲ್ಲ. ಸೊ ಇದೊಂದು ತೊಗೊಂಡೆ ನಾನು. ಆಮೇಲೆ ಇದೊಂದು ಪ್ಲೇಟ್ ತೊಗೊಂಡೆ. ಇಷ್ಟಿದೆಲ್ಲ ತೊಗೊಂಡೆ. ಇದೆಲ್ಲ ಯುಗಾದಿ ಹಬ್ಬದ ಪ್ರಯುಕ್ತವಾಗಿ ಶಾಪಿಂಗ್ ಮಾಡಿದ್ದು ನಾವು. ಇದೆಲ್ಲ ಹಬ್ಬಕ್ಕೆ ಏನೇನು ಬೇಕು ನಮಗೆ ಅದೆಲ್ಲ ನಾನು ತೊಗೊಂಡು ಬಂದೆ. ಸೊ ಹೀಗಾಗಿತ್ತು ನಮ್ಮದು ಇವತ್ತಿನ ಶಾಪಿಂಗು. ಇಷ್ಟು ಕಟ್ ಮಾಡಿ. ಸೊ ಇದನ್ನು ನಾನು ತೋರಿಸೋದು ಮರ್ತ್ಬಿಟ್ಟೆ. ಇದು ಗ್ಲಾಸಸ್ ತಂದಿದ್ದೀನಿ, ಜ್ಯೂಸ್ ಗ್ಲಾಸಸ್. ತುಂಬ ಇಷ್ಟ ಆಯಿತು ನನಗೆ ಡಿಮಾರ್ಟಲ್ಲಿ. ಸೊ ಅದಕ್ಕೆ ಈ ಥರ ಇದೆ ನೋಡಿ, ಈ ಥರ ಹಿಂಗಿದೆ ಈ ಶೇಪು. ಇದೆಲ್ಲ ತುಂಬ ಇಷ್ಟ ಆಯಿತು ನನಗೆ. ಸೊ ಇದನ್ನು ತೊಗೊಂಡೆ. ಇದನ್ನು ಆವಾಗಲೇ ತೋರಿಸೋದು ಮರ್ತ್ಬಿಟ್ಟೆ. ಸೊ ಹಾಗಾಗಿ ಇವಾಗ ಇದನ್ನು ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ, ತುಂಬ ಯುನಿಕ್ ಡಿಸೈನು, ಇಷ್ಟ ಆಯಿತು ನನಗೆ. ಇದನ್ನು ಡಿಮಾರ್ಟಲ್ಲಿ ತೊಗೊಂಡಿರೋದು ನಾನು. ಓಕೆ, ವಿಷಯಕ್ಕೆ ಬರ್ತೀನಿ. ಮೇನ್ ವಿಷಯಕ್ಕೆ ಯಾಕೆ ಇಷ್ಟು ದಿವಸ ನಾನು ವ್ಲಾಗ್ ಮಾಡಿಲ್ಲ ಅಂತ. ವ್ಲಾಗ್ ಮಾಡದಿರೋದಕ್ಕೆ ಕಾರಣ ಅಂಥ ದೊಡ್ಡ ಸೀರಿಯಸ್ ಮ್ಯಾಟರ್ ಏನೂ ಇಲ್ಲ. ನನಗೇನು ಯೂಟ್ಯೂಬ್ ಮಾಡೋದು ಸಾಕಾಗಿಲ್ಲ ಅಥವಾ ವ್ಲಾಗ್ಸ್ ಮಾಡಿ ಸಾಕಾಗಿಲ್ಲ. ಏನಂತಂದರೆ ಎಕ್ಸಾಮ್ಸ್ ಇದ್ದು ಎಲ್ಲರಿಗೂ, ನಮ್ಮ ಮಕ್ಕಳಿಗೆ, ನನ್ನ ದೊಡ್ಡ ಮಗಳಿಗೆ ಎಕ್ಸಾಮ್ಸ್ ನಡೀತಾ ಇದೆ, ಕಡಿತಾಗೂ ಎಕ್ಸಾಮ್ಸ್ ನಡೀತಾ ಇದೆ, ಆಮೇಲೆ ಟ್ಯೂಷನ್ ಮಕ್ಕಳಿಗೂ ಎಕ್ಸಾಮ್ಸ್ ನಡೀತಾ ಇದೆ. ಇವತ್ತು ಎಕ್ಸಾಮ್ಸು ಟ್ಯೂಷನ್ ಮಕ್ಕಳಿಗೆ ಮುಗೀತು, ಆಮೇಲೆ ದೊಡ್ಡ ಮಗಳಿಗೂ ಮುಗೀತು. ಕಡಿತಾಗಿದ್ದು ಕಂಟಿನ್ಯೂ ಇದೆ. ಪ್ರಣೀತಾದು 1ನೇ ಕ್ಲಾಸ್ ಅಲ್ವಾ, ಏನು ಪ್ರಾಬ್ಲಮ್ ಇಲ್ಲ. ಇನ್ನೊಂದು 3 ಎಕ್ಸಾಮ್ ಇದೆ. ಅವಳು ಆಲ್ರೆಡಿ ಸ್ವಲ್ಪ ರೆಡಿ ಇದ್ದಾಳೆ. ಸೊ ಹಾಗಾಗಿ ಅವಳು ಪ್ರಾಬ್ಲಮ್ ಇಲ್ಲ. ಸೊ ಟ್ಯೂಷನ್ ಮಕ್ಕಳಿಗೆ ನನಗೆ ತುಂಬ ಟೆನ್ಷನ್ ಆಗಿರೋದು. ಯಾಕೆ ಅಂದರೆ ತುಂಬ ಪೋರ್ಷನ್ಸ್ ಇದೆ ಅವ್ರಿಗೆ. ಎಷ್ಟು ಅವರು ಓದಿದ್ರು ಅದನ್ನು ಕವರ್ ಮಾಡೋದು ತುಂಬ ಕಷ್ಟ ಆಗ್ತಾಯಿತ್ತು. ಸೊ ಹಾಗಾಗಿ ನಾನು ಪದೇ ಅಂದರೆ 2 ಟೈಮ್ಸ್ ಟ್ಯೂಷನ್ ತೊಗೊಂಡಿದ್ದೀನಿ. ಬೆಳಿಗ್ಗೆ ಟೈಮು ಮತ್ತು ಸಾಯಂಕಾಲ ಟೈಮು 4 hours 5 hours ಈ ಥರ 15 ಡೇಸಿಂದ ಫುಲ್ಲು ಫೆಡಪ್ ಆಗಿಬಿಟ್ಟಿದ್ದೀನಿ. ಫುಲ್ಲು ಟೆನ್ಷನ್, ನಾನು ಫುಲ್ಲು ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದೆ. ಸೊ ಆ ಟೆನ್ಷನ್ ಇವತ್ತಿಗೆ ಫ್ರೀ. ಟ್ಯೂಷನ್ ಮಕ್ಕಳಿಗೆ ಎಕ್ಸಾಮ್ಸ್ ಇತ್ತು, ಹಾಗಾಗಿ ನನ್ನ ದೊಡ್ಡ ಮಗಳಿಗೂ ಎಕ್ಸಾಮ್ಸ್ ಇತ್ತು. ಈಗ ನಾನು ಬ್ಲಾಗ್ ಮಾಡೋದಕ್ಕೆ ಅವರೆಲ್ಲ ಡಿಸ್ಟರ್ಬ್ ಆಗೋದು ಬೇಡ. ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ಅಲ್ಲ, ಎಕ್ಸಾಮ್ಸು ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು. ಸೊ ಆ ಒಂದು ಕಾರಣಕ್ಕೋಸ್ಕರ ನಾನು ಎಷ್ಟು ದಿವಸ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಮುಂದೆ ಡೈಲಿ ವ್ಲಾಗ್ಸ್ ಬರ್ತಾ ಹೋಗುತ್ತೆ, ಒಳ್ಳೆ ವ್ಲಾಗ್ಸ್ ಎಲ್ಲ ಬರುತ್ತೆ. ಸೊ ವಾಚ್ ಮಾಡಿ, ಸಪೋರ್ಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಹೊಸ ಜೊತೆಗೆ. ಅಲ್ಲಿವರೆಗೂ ಬಾಯ್ ಬಾಯ್.